ಇನ್ನು ಯುದ್ಧದ ಪರಿಣಾಮದಿಂದಾಗಿ ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗ್ತಾ ಇದೆ. ಹಲವು ಕಡೆಗಳಲ್ಲಿ ಆಟೋ ಚಾಲಕರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ರಾಮನಗರದಲ್ಲಿ ಮತ್ತೊಂದು ಆಟೋ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಅರ್ಚಕರಹಳ್ಳಿ ಬಳಿ ಇರುವಂತಹ ಪ್ರೊಫೈಲ್ ಗ್ಯಾಸ್ ಬಂಕ್ ಕ್ಲೋಸ್ ಆಗಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ಇರುವಂತಹ ಏಕೈಕ ಆಟೋ ಎಲ್ಪಿಜಿ ಬಂಕ್ ಅದು. ಬಂಕ್ ಬಳಿ ಬಂದು ಆಟೋ ಚಾಲಕರು ವಾಪಸ್ ಆಗ್ತಾ ಇದ್ದಾರೆ. ವಿವಿಧ ತಾಲೂಕುಗಳಿಂದ ಆಟೋ ಚಾಲಕರು ಬರ್ತಾ ಇದ್ದಾರೆ, ಆದ್ರೆ ಗ್ಯಾಸ್ ಸಿಗ್ತಾ ಇಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಆಟೋ ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ ಕೆಲ ದಿನಗಳಿಂದ ಕಾರ್ಯವನ್ನ ನಿರ್ವಹಿಸುತ್ತಿದ್ದಂತ ಆಟೋ ಎಲ್ಪಿಜಿ ಬಂಕ್ ಕೂಡ ಇದೀಗ ಬಂದ್ ಆಗಿದೆ. ಆ ಒಂದು ಸ್ಥಳದಲ್ಲಿ ಇದ್ದೀನಿ, ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಹೊರವಲಯದ ಅರ್ಚಕರಲ್ಲಿ ಬಳಿ ಇರುವಂತಹ ಪ್ರೊಫೈಲ್ ಆಟೋ ಎಲ್ಪಿಜಿ ಬಂಕ್. ಕಳೆದ 3 ದಿನಗಳಿಂದಲೂ ಕೂಡ ಈ ಒಂದು ಬಂಕ್ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಪ್ರಮುಖವಾಗಿ 3 ದಿನಗಳ ಕೆಳಗೆ ಇಲ್ಲಿ ಗ್ಯಾಸ್ ಅನ್ನ ಫಿಲ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದಲೂ ಕೂಡ ಸಾವಿರಾರು ಆಟೋಗಳು ಕೂಡ ಬಂದಿದ್ವು. ಸುಮಾರು 2 ಕಿಲೋಮೀಟರ್ ವರೆಗೂ ಕೂಡ ಸರತಿ ಸಾಲಿನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆಟೋ ಚಾಲಕರು ತಮ್ಮ ಆಟೋಗಳನ್ನು ನಿಲ್ಲಿಸಿಕೊಂಡು ಗ್ಯಾಸ್ ಅನ್ನ ಫಿಲ್ ಮಾಡ್ಕೊಂಡು ಹೋಗಿದ್ರು. ಜಿಲ್ಲಾ ಕೇಂದ್ರದಲ್ಲಿ ಏಕೈಕ ಕಾರ್ಯನಿರ್ವಹಿಸ್ತಿತ್ತು, ಗ್ಯಾಸ್ ಕೂಡ ಸ್ಟಾಕ್ ಇತ್ತು. ಆದ್ರೆ ಇದೀಗ ಗ್ಯಾಸ್ ಇಲ್ಲದಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಬಂಕ್ನ ಮಾಲೀಕರು ಕೂಡ ಬೀಗವನ್ನು ಕೂಡ ಜಡಿದಿರುವಂತದ್ದು ನೋಡಬಹುದು. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಗ್ಯಾಸ್ ಸ್ಟಾಕ್ ಇಲ್ಲದಂತ ಹಿನ್ನೆಲೆಯಲ್ಲಿ ಈ ಒಂದು ಬಂಕ್ನ ಗೇಟ್ಗೆ ಬೀಗವನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ಬೆಳಗ್ಗೆನೇ ಈ ಒಂದು ಬಂಕ್ ಹತ್ರ ಬಂದು ಇಲ್ಲಿ ಕೆಲವೊಂದಿಷ್ಟು ಆಟೋ ಚಾಲಕರು ಇದ್ದಾರೆ, ಅವರು ಕೂಡ ಮಾತಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ, ಏನ್ ಕತೆ ನಿಮ್ದು? ಕನಕಪುರದಿಂದ ಬಂದ ಸಮಯ ಯಾಕ್ಸು ಅಂತ ಬಂದು ಇಲ್ಲಿ ಇನ್ನು 5 ಗಂಟೆ 6 ಗಂಟೆ ಹೇಳ್ತಾವ್ರೆ, ಅದಕ್ಕೆ ಕಾಯ್ಕೊಂಡು ಕೂತಿದ್ದೀವಿ. ಈಗ ನಾನು ಬಂದಂತ ಸಂದರ್ಭ ನೋಡಿದಾಗ ನೀವು ಆಟೋದಲ್ಲೇ ಮಲ್ಕೊಂಡ್ಬಿಟ್ಟಿದ್ರಿ. ಎಲ್ಲಿಂದ ಬಂದಿದ್ದೀರಾ? ಮತ್ತೆ ವಾಪಸ್ ಹೋಗ್ಬೋದಾಗಿತ್ತಲ್ಲ, ಸಂಜೆ ಬರ್ಬೋದಾಗಿತ್ತಲ್ಲ. ತಿರ್ಗಾ ಹೋಗಕ್ಕೆ ಆಗಲ್ವಲ್ಲ, ತಿರ್ಗಾ ಹೋದ ಮಧ್ಯದಿಂದ ನಿಂತೋಗ್ಬಿಟ್ಟು ಅದಕ್ಕೆ ಬಂದು ಇಲ್ಲೇ ಮನೆಗಿದ್ದು ಈಗ 5 ಗಂಟೆ 6 ಗಂಟೆ ಬರ್ತೀನಿ ಅಂತ ಹೇಳ್ತಾವ್ರೆ. ಇಲ್ಲಿ ಆಟೋ ಚಾಲಕರು ಹೇಳ್ತಿರುವಂತದ್ದು ಸ್ವಲ್ಪ ಗ್ಯಾಸ್ ಇತ್ತು, ಗ್ಯಾಸ್ ಫಿಲ್ ಮಾಡ್ಕೊಳ್ಳೋಣ ಅಂತ ಕೂಡ ಇಲ್ಲಿಗೆ ಬಂದಿದ್ದೀವಿ. ಮತ್ತು ವಾಪಸ್ ಹೋಗ್ಬೇಕು, ಮಧ್ಯದಲ್ಲೇನ ನಿಂತೋದ್ರೆ ಆಗೋದಿಲ್ಲ. ಇಲ್ಲಿನ ಗ್ಯಾಸ್ ಬಂಕ್ ಮಾಲೀಕರು ಕೂಡ ಸಂಜೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಿಧಿ ಇಲ್ಲದೆ ನಾವಿಲ್ಲಿ ಕಾಯ್ತೀವಿ ಅನ್ನೋದು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, ಟಿವಿ9 ರಾಮನಗರ.